ರಾಜ್ಯಾದ್ಯಂತ ಹನುಮ ಜಯಂತಿ ಸಂಭ್ರಮ ಮನೆ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಕುಶಾಲನಗರದ ಇಡೀ ಪಟ್ಟಣ ಕೇಸರಿಮಯವಾಗಿತ್ತು. 9 ಗ್ರಾಮಗಳಿಂದ ಆಗಮಿಸಿದ 9 ಮಂಟಪಗಳ ಶೋಭಾಯಾತ್ರೆಯಲ್ಲಿ ಯುವ ಸಮೂಹ ಆಂಜನೇಯನಿಗೆ ಜೈಕಾರ ಹಾಕುತ್ತಾ ಡಿಜೆ ಹಾಡಿಗೆ ಕುಣಿದು ಕುಪ್ಪಳಿಸಿದರು. ಗುಡ್ಡೆಹೊಸೂರು, ಬಸವನಹಳ್ಳಿ ಹಾಗೂ ಗುಮ್ಮನಕೊಲ್ಲಿ ಸೇರಿದಂತೆ 9 ಕಡೆಯಿಂದ ಸ್ತಬ್ಧ ಚಿತ್ರಗಳ ದೇವರ ಮಂಟಪಗಳು ಆಗಮಿಸಿದವು. ಪ್ರತಿ ಗ್ರಾಮದಿಂದಲೂ ಪೌರಾಣಿಕ ಕಥಾ ಸಾರಾಂಶ ಒಳಗೊಂಡ ವಿವಿಧ ದೇವಾಸುರರ ಕಥಾಹಂದರಗಳನ್ನು ಆಧರಿಸಿದ ಮಂಟಪಗಳು ಗಮನ ಸೆಳೆದವು. ವಿದ್ಯುತ್ ದೀಪಗಳಿಂದ ಅಲಂಕರಿಸಿದ್ದ ಮಂಟಪಗಳನ್ನು ನೆರೆದಿದ್ದ ಭಕ್ತರನ್ನ ಭಕ್ತಿ ಭಾವದಲ್ಲಿ ಪರವಶಗೊಳಿಸಿದವು. ಇನ್ನು ಹನುಮ ಜಯಂತಿ ಹಿನ್ನೆಲೆ ಕುಶಾಲನಗರದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. 500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಹೆಜ್ಜೆ ಹೆಜ್ಜೆಗೂ ಕಾಕಿ ಕಣ್ಗಾವಲು ಇತ್ತು. ಮೂಲ ಏನು ಆಂಜನೇಯ ದೇವಸ್ಥಾನ ಇದೆ, ಮೂಲ ದೇವಸ್ಥಾನದಿಂದ ಒಂದು ಉತ್ಸವ ಮೂರ್ತಿಯನ್ನು ತಗೊಂಡು ಕುಶಾಲನಗರ ಮುಖ್ಯ ಬೀದಿಗಳಲ್ಲಿ ನಾವು ಮೆರವಣಿಗೆ ಹೋಗ್ತಾ ಇದ್ವು. ಅದಾನಂತರ 6 ವರ್ಷಗಳ ಹಿಂದೆ ನಾವು ಒಂದು ದಸಮಂಟಪವನ್ನು ಮಾಡಿ ದಸಮಂಟಪ ಮುಖಾಂತರ ಈ ಒಂದು ಕುಶಾಲನಗರದಲ್ಲಿ ಅದ್ದೂರಿ ಹನುಮ ಜಯಂತಿಯ ಆಚರಣೆ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾವು ಮಾಡಿ ಇವತ್ತು 30-35 ಸಾವಿರ ಜನ ಸೇರಿದ್ದಾರೆ. ಈ ಒಂದು ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮಕ್ಕೆ ಆಗ್ತಾ ಇದೆ. ಅದ್ದೂರಿ ಹನುಮ ಜಯಂತಿಗೆ ಎಲ್ಲ ಉತ್ಸವಗಳು ಉತ್ಸವನಂದರೆ ಉತ್ಸವಿಗಳದ ಒಂದು ಹಬ್ಬ. ಯುವಪಡೆಯ ಸಂಭ್ರಮವು 1 ವರ್ಷದಿಂದನೇ ತಯಾರಿ ಮಾಡ್ತಾ ಇರ್ತಾರೆ. ಈ ಮುಂದಿನ ನಾವು ಹನುಮ ಜಯಂತಿನ ಯಾವ ರೀತಿ ಮಾಡ್ಬೋದು, ಆ ಕಥೆಗಳು ಯಾವ ರೀತಿ ತರ್ಬೋದು ಅನ್ನೋ ಯುವಪಡೆಯ ಉತ್ಸವವೇ ನಮಗೊಂದು ಸಂಭ್ರಮ ತರ್ತದೆ. ನಾವು ದಸಮ ಮಂಟಪ ಸಮಿತಿಯವರು ಅವರಿಗೆ ಬೆನ್ನೆಲುಬಾಗಿ ನಿಂತಿರ್ತೀವಿ. ಅದ್ರ ಜೊತೆಗೆ ನಮ್ಮ ಜೊತೆಗೆ ಇಡೀ ಊರು ನಮ್ಮೊಟ್ಟಿಗೆ ನಿಂತಿರ್ತದೆ. ಇಡೀ ಊರಲ್ಲಿ ಭೇದ ಭಾವ ಇಲ್ದಾನೆ, ಜಾತಿ ಮತ ಭೇದ ಪಂಥವಿಲ್ದಾನೆ ಈ ಉತ್ಸವವನ್ನು ನಾಡ ಹಬ್ಬ ಆಗೋ ರೀತಿಯಲ್ಲಿ ನಾವು ದಸರಾವನ್ನು ಮೀರಿಸುವ ನಿಟ್ಟಿನಲ್ಲಿ ನಮ್ಮ ಊರಿನ ಹನುಮ ಜಯಂತಿಯು ಹೆಜ್ಜೆ ಇಡ್ತಾ ಇದೆ. ಈಗ ಆಲ್ರೆಡಿ ಸರ್ಕಾರದ ವತಿಯಿಂದ ನಮಗೆ ಸೂಕ್ತವಾದ ಬಂದೋಬಸ್ತ್ ಇದೆ. ಪೊಲೀಸ್ ವ್ಯವಸ್ಥೆ ಭಾಳ ಚೆನ್ನಾಗಿದೆ. DGಯಿಂದ ಹಿಡಿದು IGP ಪ್ರತಿಯೊಬ್ಬರು ಇಲ್ಲಿ ಮುಖ ಮೂಡಿದ್ದಾರೆ. ಅವರ ಬಂದೋಬಸ್ತು ಅತ್ಯಂತ ಸೂಕ್ತವಾಗಿದೆ. ಯಾವುದೇ ಕಿಡಿಗಳಿಗೆ ಆಸ್ಪದ ಇಲ್ಲ. ಹಾಗೂ ಸಮೇತ ನಮ್ಮ